ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಈಗಾಗಲೇ ಪಂಚಮಿ ಹಬ್ಬ ಹತ್ರ ಬರ್ಲಿಕ್ಕತ್ತದ. ಹೀಗಾಗಿ ಎಲ್ಲರೂ ತಯಾರಾಗ್ತಿರ್ತೀರಿ. ಅದಕ್ಕೆ ವಿಶೇಷವಾಗಿ ತಂಬಿಟ್ಟುಂಡಿ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲೇ ಪುಟಾಣಿ ಹಿಟ್ಟನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟೀನಿ. ಅದ್ರ ಜೊತೆಗೆ ನಾ ಏನು ಮಾಡೀನಿ, ಎಷ್ಟು ಪುಟಾಣಿ ಹಿಟ್ಟು ತೊಗೊಂಡಿಲ್ಲ ಅದ್ರದ್ದು ಮುಕ್ಕಾಲು ಭಾಗದಷ್ಟು ಬೆಲ್ಲ ತೊಗೊಂಡು ಅದನ್ನು ಮಿಕ್ಸರಿಗೆ ಹಾಕ್ಕೊಂಡು ಫುಲ್ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟೀನಿ. ಮೇಲೆ ರುಚಿಗೆ ಒಂದು 2 ಹಿಡಿಯಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಏಲಕ್ಕಿ ಪುಡಿ, ಆಮೇಲೆ ಒಂದು ಸ್ವಲ್ಪ ಗಸಗಸೆ. ಏಲಕ್ಕಿ ಪುಡಿ ನಿಮಗೆ ಹೆಂಗೆ ಟೇಸ್ಟಿಗೆ ಬೇಕು ಹಂಗೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಚಂದ ಕಾಣಿಸ್ತದ, ಆಮೇಲೆ ರುಚಿನೂ ಹೆಚ್ಚಾಗ್ತದೆ ಅಂತಂದು ಒಂದು ಸ್ವಲ್ಪ ಎಳ್ಳು ಹಾಕ್ಕೋತೀನಿ. ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕ್ಕೊಳ್ರಿ, ಇಲ್ಲ ಕರಿ ಎಳ್ಳಿದ್ರೆ ಕರಿ ಎಳ್ಳು ಹಾಕ್ಕೊಳ್ರಿ, ಚಲೋ ಆಗ್ತದೆ. ಅದನ್ನೆಲ್ಲ ಒಂದು ಸರ್ತಿ ಚೆಂದಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಇನ್ನೊಂದು ಸಣ್ಣ ಪಾತ್ರೆಯೊಳಗೆ ನಾ ಇಲ್ಲೇ ತುಪ್ಪ ಕಾಯಿಸ್ಕೊಳ್ಳಿಕ್ಕೆ ಇಟ್ಕೊಳ್ಲಿಕ್ಕತ್ತೀನಿ. ತುಪ್ಪನ ಜಾಸ್ತಿ ಕಾಯಿಸೋ ಅವಶ್ಯಕತೆ ಇಲ್ಲ, ತುಪ್ಪ ಕರಗಿದ್ರೆ ಸಾಕು. ಆಮೇಲೆ ಆವಾಗಲೇ ಅಲ್ಲೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಉಂಡಿದು ಪುಡಿನ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಕಟ್ಕೋಬೇಕು. ನಾ ಒಂದು 2 ಚಮಚದಷ್ಟು ಹಾಕ್ಕೊಂಡೀನಿ. ಇದಕ್ಕೆ ನೋಡ್ರಿ ತುಪ್ಪ ಚೊತ್ನಾಗ ಕರಗ್ಯದ. ಈಗ ಇದ್ರೊಳಗೆ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಉಂಡಿನ ಬಡ ಬಡ ಕಟ್ಬಿಡ್ಬೋದು ನಾವು. ಈಗ ನಾವು ಫಸ್ಟ್ಗೆಲ್ಲ ಏನು ಮಾಡ್ತಿದ್ವಿ, ಬೆಲ್ಲದ ಆಣ ಮಾಡಿಕೊಂಡು ಅದರೊಳಗೆ ಪುಟಾಣಿ ಪುಡಿನ ಹಾಕ್ಕೊಂಡು ಕಟ್ತಿದ್ವಿ. ಅವಾಗ ಅದು ಕೈ ಭಾಳ ಬಿಸಿ ತಾಗ್ತಿತ್ತು, ಆಮೇಲೆ ಜಲ್ದಿ ಜಲ್ದಿ ಕಟ್ಟಬೇಕಾಗ್ತಿತ್ತು. ಹೀಗಾಗಿ ನಾನು ಈ ವಿಧಾನನ ಕಂಡ್ಕೊಂಡಿನಿ. ಇದಂತೂ ಭಾರಿ ಸಾಫ್ಟಾಗಿ ಮಸ್ತ್ ಪೇಡ ಆದಂಗೆ ಆಗ್ತಾವ ಉಂಡಿನ. ನೀವು ಒಂದು ಸರ್ತಿ ಮಾಡಿ ನೋಡಿರಿ. ಇದನ್ನು ಚಲೋತ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ನೀ ಎಷ್ಟು ಚಮಚದಿಂದ ಕಲಿಸ್ಕೊಂಡ್ರೂ ಕೈಯಿಂದ ಕಲಿಸ್ಕೊಂಡ್ರನ ಅದು ಹದ ಫಸ್ಟ್ ಕ್ಲಾಸ್ ಗೊತ್ತಾಗೋದು ನಮಗೆ. ಹೀಗಾಗಿ ಇವಾಗ ನೋಡ್ರಿ ಮಸ್ತ್ ಕಲರು ಮಸ್ತ್ ಬಂದದ. ಇವಾಗ ಉಂಡೆ ಕಟ್ಟಿದ್ರೆ ಅಗದಿ ಚಲೋತ್ನಾಗ ಬರಬೇಕು, ಕೈಗೆ ಸಾಫ್ಟಾಗಿ ಮಸ್ತ್ ಬರಬೇಕು. ಹೀಗಾಗಿ ಎಲ್ಲ ಉಂಡೆನೂ ಕಟ್ಕೊಂಡ್ಬಿಡ್ತೀನಿ. ಆಮೇಲೆ ಪಂಚಮಿ ಉಂಡಿಗೆ ಅಂತಂದ್ರೆ ಅದು ಹೆಂಗೆ ಬರ್ತದೆ ಶೇಪ್ ಅಂತಂದ್ರೆ, ನಾವು ಹಿಂಗೆ ರೌಂಡಾಗಿ ಕಟ್ಕೊಳಂಗಿಲ್ಲ ನೋಡ್ರಿ, ಒಂಥರ ಚೌಕಾಕಾರವಾಗಿ ಹಿಂಗೆ ಕಟ್ಕೋತೀವಿ. ಅಂದ್ರೆ ಅದು ಪಂಚಮಿ ಹಬ್ಬದ ಉಂಡೆ ಅಂತ ಹಿಂಗೆ ಬಂದುಬಿಟ್ಟದದು. ಇವಾಗ ನೋಡ್ರಿ ಎಲ್ಲ ಉಂಡೆನೂ ಬಡ ಬಡ ಎಲ್ಲ ಕಟ್ಕೊಂಡ್ಬಿಡ್ತೀನಿ. ಎಷ್ಟು ಒಂದು 10-15 ನಿಮಿಷದೊಳಗೆ ಒಂದು 50 ಉಂಡೆ ಕಟ್ಬಿಟ್ಟೆ ನೋಡ್ರಿ. ಅಷ್ಟು ಮಸ್ತಾಗಿದ್ದು ಉಂಡೆ ಅಂತೂ ಎಷ್ಟು ಸಾಫ್ಟಾಗಿ ಕಾಣ್ಲಿಕ್ಕತ್ತದ, ನೀವು ನೋಡ್ಲಿಕ್ಕತ್ತೀರಿ. ನೋಡ್ರಿ ಎಷ್ಟು ಸಿಂಪಲ್ ಅದಲ್ಲ. ಯಾಕಂದ್ರೆ ಯಾವುದೂ ತ್ರಾಸ ಇರಲಾರ್ದನ್ನ ನಾವು ಪುಟಾಣಿ ಉಂಡೆ ಮಾಡೋದಂತಂದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು ನಾವು. ಎಷ್ಟು ಸರಳವಾಗಿ ಮಾಡ್ಕೊಂಡು ತಿನ್ಬೋದಲ್ಲ ತಂಬಿಟ್ಟು ಉಂಡಿನ. ನಿಮ್ಗೆಲ್ರಿಗೂ ಭಾಳ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ಸ್ ಮಾಡಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.